ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಗಾಡಿದ ಅವಶೇಷಗಳು ನೋಡಿ ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ ನೋಡ್ಬೋದು ನೀವು. ಏನು ನೆನ್ನೆ ನಡೆದಂತಹ ಭೀಕರ ಅಪಘಾತ ನಡೆಯುತ್ತಲ್ಲ, ಆ ಜಾಗದಲ್ಲೇ ಇದ್ದೀನಿ. ಯಾಕಂದ್ರೆ ಆಟೋದಲ್ಲಿ 25 ಸೀಟ್ ಹೋಗ್ತಾರೆ. ನನ್ನ ಅಪಘಾತದಲ್ಲಿ ರೈಟ್ಗೆ ಹೋದ್ರಾಕೆ ಇವ್ರು ಹೊಂಟವರು, ಲೆಫ್ಟ್ ಹ್ಯಾಂಡ್ ಬಂದಿದ್ರೆ ಏನೋ 25 ಜನ ಸ್ಪಾಟ್ ಔಟ್. ಫ್ಯಾಮಿಲಿನೇ ಹೋಯ್ತು, ಗಂಡ ಹೆಂಡತಿ ಮಕ್ಕಳು. ಒಂದು ಸ್ಪೆಂಡರ್ ಪಾಸ್ ಗಾಡಿ ಇದೆ, ಕಂಪ್ಯೂಟ್ ಗಾಡಿ ಹೊಡೆದಿದೆ. 1.5 ಕಿಲೋಮೀಟರ್ ಹೇಳ್ಕೊ ಬಂದಿದೆ. ಒಂದು ಪಾಪ ಇರುತ್ತೆ, ಅವಳು ಪ್ರೆಗ್ನೆಂಟು. ಅದೆಲ್ಲ 4 ಜನ ಒಟ್ಟಿಗೆ ಸ್ಪಾಟ್ ಔಟ್. ಎನ್ಎಚ್ ಕಂಟ್ರೋಲ್ ಎಲ್ಲ ಗಾಡಿಗಳು, ಸಿಕ್ಕಾಪಟ್ಟೆ ಕಂಟ್ರೋಲ್ ಎಲ್ಲ ಗಾಡಿ ಹೋಗ್ತಾ ಇದ್ದಾವೆ. ಅದು ಎಲ್ಲ ಟಿಪ್ಪರೇ. ಪುನಃ ಬಸಾಪುರದಿಂದ ಅದು ಟಿಪ್ಪರೇ. ಅದು ಬಿಟ್ಟರೆ ನೆನ್ನೆ ಆಗಿರೋದು ಟಿಪ್ಪರೇ. ಬರೀ ಟಿಪ್ಪರಿಂದ ಗಾಡಿಗಳ ಆಕ್ಸಿಡೆಂಟ್ ಆಗಿದೆ. ಟ್ರಿಪ್ಪರ್ಗಳ ಅತಿ ವೇಗ, ಅವರೇನು ಕುಡ್ಕೊಂಡು ಓಡಿಸ್ತಾರ, ಅಲ್ಲಿ ಯಾವ ಥರ ಓಡಿಸ್ತಾರ ಅದಂತೂ ಗೊತ್ತಾಯ್ತು. ನಾನಿದೀಗ ಗುಂಡ್ಲುಪೇಟೆನ ಮಲ್ಲಯ್ಯನಪುರ ಗೇಟ್ ಬಳಿ ಇದ್ದೀನಿ. ಏನು ನೆನ್ನೆ ನಡೆದಂತಹ ಭೀಕರ ಅಪಘಾತ ನಡೆಯುತ್ತಲ್ಲ, ಆ ಜಾಗದಲ್ಲೇ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ನಡೆದಂತಹ ಒಂದು ಅಪಘಾತ ಎಷ್ಟು ಭೀಕರವಾಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇರ್ಬೋದು. ಕಾರಿನ ಒಂದಷ್ಟು ಡ್ಯಾಮೇಜ್ ಆಗಿರೋದು, ಒಂದಷ್ಟು ಐಟಮ್ಸ್ಗಳು ನೀವು ನೋಡ್ತಾ ಇರ್ಬೋದು. ನೋಡಿ, ಮುಂಭಾಗ ಎಲ್ಲ ಒಡೆದೋಗಿರೋದು, ನೀವು ಗ್ಲಾಸ್ ಎಲ್ಲ ನೋಡ್ತಾ ಇರ್ಬೋದು. ಒಂದು ಏನಪ್ಪ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಈ ಎಂಸೆಂಡ್ ಲಾರಿಗಳು ಹೆಚ್ಚು ವೇಗವಾಗಿ ಬರ್ತಾ ಇದ್ದಾವೆ. ಹಾಗೂ ಈ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಎಂಸೆಂಡ್ ಅಂತಹ ಒಂದಷ್ಟು ಕ್ರಷರ್ಗಳು ಹೆಚ್ಚಾಗಿರೋದ್ರಿಂದ ಎಂಸೆಂಡ್ ಲಾರಿಗಳು ಕೂಡ ಹೆಚ್ಚಾಗಿ ಓಡಾಡ್ತಾ ಇರ್ತವೆ. ಈಗ ನೀವು ನೋಡ್ತಾ ಇರೋದು ಕೇರಳದಿಂದ ಬರ್ತಿರೋಂತಹ ವಾಹನಗಳು ಎಷ್ಟು ವೇಗವಾಗಿ ಬರ್ತಾ ಇದ್ದಾವೆ. ಕಾರ್ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಎಲ್ಲ ವಾಹನಗಳು ಕೂಡ ತುಂಬ ವೇಗವಾಗಿ ಹೋಗ್ತವೆ ಈ ಹೆದ್ದಾರಿಯಲ್ಲಿ. ಇಂತಹ ಹೆದ್ದಾರಿಯಲ್ಲಿ ಅಪಘಾತಗಳಾಗೋದು ಆಗಾಗ ಸಾಮಾನ್ಯವಾಗಿಬಿಟ್ಟಿದೆ ಅಂತ ಸ್ಥಳೀಕರು ಹೇಳ್ತಾ ಇದ್ದಾರೆ. ಗಾಡಿಗಳು ಬಂದ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ನೆನ್ನೆಂದೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದೀವಿ, ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. MLA ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, ಕ್ರಸರ್ನವ್ರು ಗಲಾಟೆ ಮಾಡಿದ್ದಾರೆ, ಬಟ್ ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮತ್ತು ಈ DC ಸಾಹೇಬರು ಬಂದಿದ್ರು, ಅದು ಏನು ಮಾತ್ರ ರೈತ ಸಂಘ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ, ಯಾರಿಗೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಈ ಗಾಡಿಗಳು ನಿಲ್ಬೇಕು ಅಂತ ಎಲ್ಲರಿಗೂ ಭಾಳ ಕಷ್ಟ. ಕಾರಣ ಇರ್ಬೋದು, ಕಾರಣ ಅಂದರೆ ಸಿಕ್ಕಾಪಟ್ಟೆ ಸ್ಪೀಡ್ಗಳು. ಒಂದು ಟೂ ವೀಲರ್ನೇ ವೆಹಿಕಲ್ ಗಾಡಿಯಕ್ಕೆ ಹಾಕ್ತಾರಲ್ಲ, ತಾರ್ಪಲ್ ಕಟ್ಕೊಂಡು ಹೋಗಲ್ಲ, ಡೈರೆಕ್ಟ್ ಒಂದು ಕಲ್ಲು ಬಿದ್ದು ಜನಗಳಿಗೆ ಪ್ರಾಬ್ಲಮ್ ಆಗುತ್ತಲ್ವಾ. ಅದಕ್ಕೋಸ್ಕರ ಟಿಪ್ಪರ್ ಗಾಡಿಗಳು ನಿಲ್ಲಿಸಿದ್ರೆ ಭಾಳ ಅನುಕೂಲ ನಮಗೆ. ಮತ್ತು ನಮ್ಮ ಪ್ರತಿಯೊಂದು ಪದಾರ್ಥ, ಮಣ್ಣಿಂದು ಕಲ್ಲು, ಪ್ರತಿಯೊಂದು ಪದಾರ್ಥ ಕೆಳಗೆ ಸಾಕ್ತಾ ಇದೆ. ಎಲ್ಲ ವಸ್ತುಗಳು ಅಲ್ಲಿಗೆ ಹೋಗ್ತವೆ. ಅಲ್ಲಿಂದ ಮಾತ್ರ ನಮಗೆ ಕೇರಳದ ವೇಸ್ಟೇಜ್ ಬರ್ತಾ ಇದೆ. ವೇಸ್ಟೇಜ್ ಬಂದು ತಂದು ಇಟ್ಬಿಡ್ತಾರೆ. ಒಳ್ಳೆ ಪದಾರ್ಥ ಎಲ್ಲ ಅವ್ರಿಗೆ ಹೋಗ್ತದೆ, ಕೆಟ್ಟ ವೇಸ್ಟೇಜ್ ಎಲ್ಲ ನಮಗೆ ಬರ್ತದೆ. ಅದಕ್ಕೋಸ್ಕರ ಇದು ನಿಂತರ ಭಾಳ ಒಳ್ಳೆಯದು. ಇತ್ತೀಚೆಗೆ ಹೌದು ಸರ್, ಗುಂಡ್ಲುಪೇಟೆ ತಾಲೂಕಲ್ಲಿ ಹೌದು ಟಿಪ್ಪರ್ ಲಾರಿಗಳು ಹೆಚ್ಚಾಗೋದಕ್ಕೆ ಏನು ಕಾರಣ? ಹೆಚ್ಚದು ಎಲ್ಲ MAಗಳು MPಗಳಿಗೆ ಅಮೌಂಟು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಹೋಗ್ತಾ ಇದೆ. ಅದಕ್ಕೋಸ್ಕರ ಅವರು ಎಲ್ಲ ಸಾಗಾಣಿಕೆ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಹೌದು ಸರ್, ಕ್ರಸರ್ಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಅದಲ್ಲದೆ 1 ಎಕರೆ ಪಟ್ಟ ಇದ್ರೆ 9 ಎಕರೆ ಹೊಡಿತಾರೆ. 1.5 ಎಕರೆ ಪಟ್ಟ ಇದ್ರೆ 4 ಎಕರೆ ಹೊಡಿತಾರೆ. ಆಳ ಎಷ್ಟು ಹೋಗುತ್ತೆ ಅನ್ನೋದೇ ಗೊತ್ತಲ್ಲ, ಸಿಕ್ಕಾಪಟ್ಟೆ ಆಳ ಹೊಡಿತಿದ್ದಾರೆ. ಅದನ್ನ ನೋಡಿ ಎಲ್ಲರಿಗೂ ಡೇಂಜರ್. ಅಕ್ಕಪಕ್ಕ ವಿಲೇಜ್ನವ್ರಿಗೂ ಭಾಳ ಕಷ್ಟ. ಧೂಳುಗಳು ಸಿಕ್ಕಾಪಟ್ಟೆ. ಮತ್ತು NH ಕಂಟ್ರೋಲ್ ಎಲ್ಲ ಗಾಡಿಗಳು, ಸಿಕ್ಕಾಪಟ್ಟೆ ಕಂಟ್ರೋಲ್ ಎಲ್ಲ ಗಾಡಿ ಹೋಗ್ತಾ ಇದ್ದಾವೆ. ನಿಮ್ಮ ಪ್ರಕಾರ ನೀವು ಕಂಡ ಹಾಗೆ ಪ್ರತಿನಿತ್ಯ ಗುಂಡ್ಲುಪೇಟೆ ಎಷ್ಟು ಅಪಘಾತಗಳಾಗ್ಬೋದು? ಬೇಜಾನ್ ಆಗ್ತವೆ. ಬಸಪುರದ ಒಂದು ಆಯ್ತು, ಈಗ ಒಂದು 6 ತಿಂಗಳಿಂದ ಒಂದು ಫ್ಯಾಮಿಲಿನೇ ಹೋಯ್ತು, ಗಂಡ ಹೆಂಡತಿ ಮಕ್ಕಳು. ಒಂದು NH ಇದಿಲ್ಲ, ಸ್ಪೆಂಡರ್ ಪಾಸ್ ಗಾಡಿ ಇದೆ, ಕಂಪ್ಯೂಟ್. ಅವ್ನಿಗೆ ಅಲ್ಲಿ ಗಾಡಿ ಹೊಡೆದಿದೆ. 1.5 ಕಿಲೋಮೀಟರ್ ಹೇಳ್ಕೊ ಬಂದಿದೆ. ಒಂದು ಪಾಪು ನಿಂತು, ಒಂದು ಪಾಪು ನಿಂತು, ಅವಳು ಪ್ರೆಗ್ನೆಂಟು. ಅದೆಲ್ಲ 4 ಜನ ಒಟ್ಟಿಗೆ ಸ್ಪಾಟ್ ಔಟ್. ಈಗ ಒಂದು 3-4 ತಿಂಗಳ ಹಿಂದೆ. ಹೌದು, ನಾವೇ ಇದ್ದಲ್ಲಿ ಸ್ಪಾಟಲ್ಲಿ. ಪುನಃ 4 ತಿಂಗಳಿಂದ ಇನ್ನೊಂದು ಸ್ಪಾಟ್ ಆಯಿತು. ಅದು ಎಲ್ಲ ಟಿಪ್ಪರೇ. ಪುನಃ ಬಸಾಪುರದಿಂದ ಅದು ಟಿಪ್ಪರೇ. ಅದು ಬಿಟ್ಟರೆ ನೆನ್ನೆ ಆಗಿರೋದು ಟಿಪ್ಪರೇ. ಬರೀ ಟಿಪ್ಪರಿಂದ ಗಾಡಿಗಳು ಆಕ್ಸಿಡೆಂಟ್ ಆಗಿದೆ. ಬೇರೆ ಅಕಸ್ಮಿಕವಾಗಿ ಆಗ್ತವೆ, ಸರ್ವಸಾಮಾನ್ಯವೇ ಲೋಕಲ್ ಆಗಿ ನಡೀತವೆ, ಅದೇ ತೊಂದರೆ ಇಲ್ಲ. ಟಿಪ್ಪರ್ದು ಸಿಕ್ಕಾಪಟ್ಟೆ ಡೇಂಜರು. ಅಕಸ್ಮಾತ್ ಏನಾದರೂ ರೈಟ್ಗೆ ಅವ್ನು ಗಾಡಿ ತಗೊಂಡು ಲೆಫ್ಟ್ ಕೊಡ್ತಿತ್ತು ಅಂದರೆ 25 ಜನ ಸ್ಪಾಟ್ ಔಟ್ ಬಿಡೋರು. ಯಾಕಂದ್ರೆ ಆಟೋದಲ್ಲಿ 25 ಸೀಟ್ ಹೋಗ್ತಾಯಿದ್ರು. ರೈಟ್ಗೆ ಹೋದ್ರಾಕೆ ಇವ್ರು ಹೊಂಟವರು, ಲೆಫ್ಟ್ ಹ್ಯಾಂಡ್ ಬಂದಿದ್ರೆ ಏನೋ 25 ಜನ ಸ್ಪಾಟ್ ಔಟ್. ಅದು ಲೋಕಲ್ನವರು. ಅದೇನಾಗಿ ಇನ್ನೇನು ದೊಡ್ಡ ಕಥೆ ಆಗ್ಬಿಡೋದು ಗೊತ್ತಾಗಿಲ್ಲ. ಈಗ ನಿಮ್ಮ ಒಂದು ಏನು ನಿರೀಕ್ಷೆ ಮಾಡ್ತೀರಿ? ನಿರೀಕ್ಷೆ ಅಂದರೆ ದಯವಿಟ್ಟು ಕ್ರಸರ್ಗಳು ನಿಂತರೆ ಭಾಳ ಒಳ್ಳೆಯದು. ಜನಗಳು ಚೆನ್ನಾಗಿರ್ತಾರೆ. ಅದೇ ಪದಾರ್ಥಗಳು ನಮ್ಮ ಕರ್ನಾಟಕಕ್ಕೆ ಹೋಗಲಿ, ಅಲ್ಲಿಗೇನು ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಬಿಡ್ತಾರೆ. ಮತ್ತು ಕ್ರಸ ಎಲ್ಲ ಪರ್ಮಿಷನ್ ಕೊಡ್ತಿದ್ದಾರೆ. ಪರ್ಮಿಷನ್ ಕೊಡೋಕ್ಕೆ ಪರ್ಮಿಷನ್ ಕೂಡ ನಿಲ್ಲಿಸ್ಬೇಕು. ಅದು ಖಂಡಿತ ನಿಲ್ಲಿಸ್ಬೇಕು ಸರ್. ಇತ್ತೀಚೆಗಂತೂ ಟಿಪ್ಪರ್ ಲಾರಿಗಳು ಮಾತ್ರ ತುಂಬ ಫಾಸ್ಟ್, ವೇಗವಾಗಿ ಮಾತ್ರ ಚಲಿಸ್ತಾ ಇರ್ತವೆ. ಈ ಕಾರಣದಿಂದ ಸುಮಾರು ಜನ ಬಲಿಯಾಗ್ಬಿಟ್ಟಾರೆ. ಇನ್ನು ಮುಂದೆ ಏನು ಎಷ್ಟು ಅಮಾಯಕರು ಬಲಿಯಾಗಬೇಕು ಅದು ಗೊತ್ತಾಯ್ತಾ ಇಲ್ಲ. ಇದೇ ಕುಟುಂಬದದು 3 ಜನ ಸ್ಪಾಟ್ ಔಟ್. ಇಬ್ರು ಸ್ಪಾಟ್ ಔಟ್, ಒಬ್ರು ಆಸ್ಪತ್ರೆಯಲ್ಲಿ ಅಲ್ಲಿ ಹೋಗಿ ತೀರೋಗಿದ್ದಾರೆ. ಅದು ಪ್ರತಿನಿತ್ಯ ಎಷ್ಟಾಗ್ತೈತರ ಅಪಘಾತಗಳು ತಾಲೂಕಿನಲ್ಲಿ? ಪ್ರತಿನಿತ್ಯ ಸುಮಾರು ಮೈಸೂರು ರೋಡು ಮತ್ತು ಚಾಮರಾಜನಗರ ರೋಡು, ಕ್ಯಾಲಿಕಟ್ ರೋಡು, ಸುಮಾರು ಈಗ ಜಸ್ಟ್ 1 ತಿಂಗಳಿಂದ ಸುಮಾರು 7-8 ಅಪಘಾತಗಳಾಗ್ಬಿಟ್ಟವ. ಈಗ ಇದಕ್ಕೆ ಮುಖ್ಯ ಕಾರಣ ಏನು? ಈ ಕ್ರಷರ್ಗಳು ಆ ಕಡೆ ಮುಖ್ಯ ಕಾರಣ ಅಂದರೆ ಟ್ರಿಪ್ಪರ್ಗಳ ಅತಿ ವೇಗ. ಅವರೇನು ಕುಡ್ಕೊಂಡು ಓಡಿಸ್ತಾರ, ಅಲ್ಲಿ ಯಾವ ಥರ ಓಡಿಸ್ತಾರ ಅದಂತೂ ಗೊತ್ತಾಯ್ತಾ ಇಲ್ಲ. ಇದರಿಂದ ತುಂಬ
ಇನ್ನೂ ಅಮಾಯಕರು ಬಲಿಯಾಗ್ಬಿಡ್ತಾರೆ. ಈ ಸರಿಯಾಗಿ ಇದನ್ನ ನಿಯಂತ್ರಣಕ್ಕೆ ಏರ್ಬೇಕು. ಸ್ಥಳೀಯವಾಗಿ ಯಾರಿಗಾರು ದೂರಿಗೆ ಕೊಟ್ಟಿಲ್ವಾ ನೀವು? ಸ್ಥಳೀಯರು ಎಲ್ಲರೂ ಕೊಡ್ತಾರೆ, ರೈತ ಸಂಘದವರು ಹಾಗೆ ಅವರು ಸುಮಾರು ಒಂದು ತಿಂಗಳಿಂದ ಇದು ಮಾಡ್ತಾವ್ರೆ. ಅದು ಏನೂ ಸ್ಪಂದಿಸ್ತಾನೆ ಇಲ್ಲ, ಯಾರೂ ಬರ್ತಾನೆ ಇಲ್ಲ. ಖುದ್ದಾಗಿ ನಾನು ಅಲ್ಲೇ ಇದ್ದೆ, ಹಿಂದ್ಗಡೆನೆ ಬರ್ತಾ ಇದ್ದೆ. ಯಾವ ತರ ಇದೆ ಸರ್ ಅದು ಇವರು ಟ್ರಿಪ್ಪರ್ ಆ ಕಡೆಯಿಂದ ಬರ್ಬೇಕಾದ್ರೆ ಟಿಪ್ಪರು ಈ ಕಡೆಯಿಂದ ಕೇರಳ ಕಡೆಗೆ ಹೋಗ್ತಾ ಇತ್ತು. ಕೇರಳ ಕಡೆಯಿಂದ ಅವರು ಮೈಸೂರು ಕಡೆ ಬರ್ತಾ ಇದ್ರು. ಆವಾಗ ಬರೀ 2 ಸೆಕೆಂಡು 3 ಜನ ಅಲ್ಲೇ ಸ್ಪಾಟ್ ಔಟ್. ಎರಡು ಹೆಂಗಸರು, ಒಬ್ಬ ಗಂಡಸರು. ಟಿಪ್ಪರ್ ಲಾರಿ ಡ್ರೈವರು ದಾರಿ ಅಲ್ಲೇ ಇದ್ದ, ಅವನು ಕೇರಳದವನು. ಅವನು ಅವ್ರೇನು ಇಮಿಡಿಯೇಟ್ ಓಡಾಗೋ ಪ್ರಯತ್ನ ಮಾಡಿಲ್ವ? ಅವರು ಏನು ಮಾಡಿಲ್ಲ, ಅಲ್ಲೇ ಇದ್ರು. ಹೆಲ್ಪ್ ಮಾಡಿದ್ರು ಅವ್ರಿಗೆ? ಹೆಲ್ಪ್ ಮಾಡಿದ್ರು. ಯಾರು ತಪ್ಪಿರ್ಬೋದು ಮೇಲ್ನೋಟಕ್ಕೆ? ಮೇಲ್ನೋಟಕ್ಕೆ ಟ್ರಿಪ್ಪರ್ ಅವರೇ ಜಾಸ್ತಿ, ತುಂಬಾ ಬೇಗ ಓವರ್ ಸ್ಪೀಡು. ಇವ್ರು ಕಾರ್ನವರು ಸ್ಪೀಡಾಗಿ ಬರ್ತಾ ಇದ್ರು? ಅವರು ಬರ್ತಾ ಇದ್ರು. ಅವರು ಸಡನ್ ಆಗಿ ಇವರು ತಿರುಗಿಸಿದಾಗ ಅವನು ಆ ಕಡೆಯಿಂದ ಬಂದು ಹೊಡೆದ. ಎರಡು ಕೂಡ ಅತಿ ವೇಗ. ಈ ಒಂದು ಅಪಘಾತಕ್ಕೆ ಕಾರಣ ಏನಪ್ಪಾ ಅಂದ್ರೆ ಟಿಪ್ಪರ್ಗಳು ಹೋಗೋದು ಅಂದ್ರೆ ಅತಿ ವೇಗ. ಆಮೇಲೆ ಅದು ಭಾರವಾದದ್ದು ಅವು. ಹೌದೌದು, ಅದಕ್ಕೆ ಅವಾಯ್ಡೇ ಮಾಡೋಕ್ಕಾಗಲ್ಲ. ನೆನ್ನೆ ಎಷ್ಟು ಗಂಟೆಲಿ ಆಗಿದ್ದು ಇದು ಸುಮಾರು 2 ಅವರ್ ಆಗಿತ್ತು. 2 ಗಂಟೆ 2 ಅವರ್. ಓಕೆ. ಇಮಿಡಿಯೇಟ್ ಆಗಿ ಎಲ್ಲಿ ಯಾರು ಏನು ಮಾಡಿದ್ರಿ? ಯಾರು ದಾವಸು ಬಂದು? ಅವರೇ ಬಂದರು ಅಧಿಕಾರಿಗಳು. ಆಮೇಲೆ ಪಾಪದು TT ಫಾರ್ಮ್ ಅಂತಿದೆ, ಅವರು ಪಾಪ ಹೆಲ್ಪ್ ಮಾಡಿ RN ಅಲ್ಲಿ ತೆಗೆದು ಅವ್ರನ್ನ ಆಸ್ಪತ್ರೆಗೆ. ಒಟ್ಟಾರೆಯಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಅಕ್ರಮವಾದಂತಹ ಒಂದಷ್ಟು ಕ್ರಷರ್ಗಳು ತಲೆ ಎತ್ತಿರೋದ್ರಿಂದ ಟಿಪ್ಪರ್ ಲಾರಿಗಳು ಕೂಡ ಹೆಚ್ಚಾಗಿದೆ. ಆದ ಕಾರಣ ಅಪಘಾತಗಳು ಕೂಡ ಇಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ. ಇಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಟಿಪ್ಪರ್ ಲಾರಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಅಪಘಾತಗಳು ಕೂಡ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇದಕ್ಕಾಗಿ ಒಂದಷ್ಟು ಶಿಸ್ತು ಕ್ರಮವನ್ನು ಅಧಿಕಾರಿಗಳು ತಗೋಬೇಕು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಶೆಟ್ಟಿ ಜೊತೆ ಚಂದ್ರಶೇಖರ್, ಗುಂಡ್ಲುಪೇಟೆ.